ದಿನದ ದೇವರ ವಾಕ್ಯ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಕರ್ತನು ಗಿದ್ಯೋನನೊಂದಿಗೆ ಇದ್ದರೂ ಗಿದ್ಯೋನನು ಮಿದ್ಯಾನರನ್ನು ಸಂಹರಿಸಿದನು, ಇಸ್ರಾಯೇಲನ್ನು ರಕ್ಷಿಸಿದನು. ಕರ್ತನು ದಾವೀದನೊಂದಿಗೆ ಇದ್ದರೂ ಫಿಲಿಷ್ಟಿಯನಾದ ಗೋಲಿಯಾತನನ್ನು ಸಂಹರಿಸಿದನು, ಜಯ ಹೊಂದಿದನು. ಪ್ರೀತಿಯ ಜನಗಳೇ, ಕರ್ತನ ನಮ್ಮ ಸಂಗಡ ಇರುವುದೇ ಆದರೆ ನಮ್ಮ ಶತ್ರುಗಳನ್ನು ಸಂಹರಿಸುವುದಕ್ಕೆ ಬಲವನ್ನು ಕೊಡುತ್ತಾನೆ. ನಮಗೆ ಶತ್ರುಗಳಾದ ಸೈತಾನನ ಕುತಂತ್ರಗಳನ್ನು ಸಂಹರಿಸುವುದಕ್ಕೆ ದೇವರ ಬಲವನ್ನು ದೇವರಾದ ಕರ್ತನು ಈ ಬೆಳಗಿನ ಸಮಯದಲ್ಲಿ ನಮಗೆ ಆಜ್ಞಾಪಿಸಲಿ. ಕರ್ತನು ನಮ್ಮೊಂದಿಗೆ ಇದ್ದು ನಮಗೆ ಜಯವನ್ನು ಉಂಟು ಮಾಡಲಿ. ಒಂದು ವೇಳೆ ಗಿದ್ಯೋನನು ಹೇಳಿದಂತೆಯೇ ನಾನು ಅಲ್ಪನು, ನಾನು ಬಡವನು, ಹೇಗೆ ಇಸ್ರಾಯೇಲನ್ನು ರಕ್ಷಿಸಲಿ ಎಂದು ಗಿದ್ಯೋನು ಹೇಳಿದನು, ಅದರಂತೆಯೇ ಅದೇ ಚಿಂತನೆಗಳು ನಮ್ಮಲ್ಲಿ ಇರಬಹುದು. ನಾನು ಅಲ್ಪನಾಗಿದ್ದೇನೆ, ನಾನು ಬಡವನಾಗಿದ್ದೇನೆ, ನನ್ನ ಮುಂದೆ ಇರುವ ಪರಿಸ್ಥಿತಿಗಳು, ನನ್ನ ಮುಂದೆ ಇರುವ ಸವಾಲುಗಳು, ನನ್ನ ಮುಂದೆ ಇರುವ ಶತ್ರುಗಳು, ನನ್ನ ಮುಂದೆ ಇರುವ ಅಗತ್ಯಗಳು, ನನ್ನ ಮುಂದೆ ಇರುವ ಎಲ್ಲಾ ಕಾರ್ಯಗಳನ್ನು ಯಾವ ರೀತಿ ಸಂಧಿಸಲಿ, ನನ್ನಿಂದ ಹೇಗೆ ಸಂಭರಿಸಲು ಸಾಧ್ಯ, ನನ್ನಿಂದ ಹೇಗೆ ಜಯಿಸಲು ಸಾಧ್ಯ ಎಂಬ ದೊಡ್ಡ ಪ್ರಶ್ನೆಯು ಗಿದ್ಯೋನನಿಗೆ ಇದ್ದಂತೆಯೇ ನಿಮಗೂ ಇರಬಹುದು. ಗಿದ್ಯೋನನೊಂದಿಗೆ ಮಾತನಾಡಿದ ದೇವರು ಈ ದಿನವೂ ನಮ್ಮೊಂದಿಗೆ ಮಾತನಾಡುತ್ತಾರೆ. ದೇವರು ನಿಮ್ಮೊಂದಿಗೆ ಇರುವುದರಿಂದ ಅದೇ ದೇವರು ಗಿದ್ಯೋನನಿಗೆ ಹೇಗೆ ವಾಗ್ದಾನವನ್ನು ಮಾಡಿದರೋ, ಒಬ್ಬ ಮನುಷ್ಯನನ್ನು ಸಂಹರಿಸಿದಂತೆಯೇ ನೀನು ಮಿದ್ಯಾನರನ್ನು ಸಂಹರಿಸುವೆ ಎಂದು ವಾಗ್ದಾನ ಮಾಡಿದಂತೆಯೇ ಅದೇರಂತೆ ಮಧ್ಯಾಹ್ನರನ್ನು ಸಂಹರಿಸುವ ಬಲವನ್ನು ದೇವರು ಕೊಟ್ಟಂತೆಯೇ ಪ್ರೀತಿಯ ಜನಗಳೇ, ನಿಮಗೂ ಸಹ ಕರ್ತನಾದ ಯೇಸು ಕ್ರಿಸ್ತನು ಕೊಡಲಿ. ಕರ್ತನ ಖಡ್ಗವು ಗಿದ್ಯೋನನ ಖಡ್ಗ, ಗಿದ್ಯೋನನ ಖಡ್ಗವು ಕರ್ತನ ಖಡ್ಗ. ಈ ದಿನ ಈ ಬೆಳಗಿನ ಸಮಯದಲ್ಲಿ ಅದೇ ನಂಬಿಕೆಯೊಂದಿಗೆ, ದೇವರೇ ನನ್ನೊಂದಿಗೆ ನೀವು ಇದ್ದೀರಿ, ನಿಮ್ಮೊಂದಿಗೆ ನಾನು ಇದ್ದೇನೆ, ನನಗೆ ಎಲ್ಲ ಕೃಪೆಗಳನ್ನು, ಎಲ್ಲ ಬಲವನ್ನು, ಎಲ್ಲ ಜಯವನ್ನು ಕೊಡಲು ಶಕ್ತನಾಗಿದ್ದಾನೆ ಎಂಬ ನಂಬಿಕೆಯಿಂದ ಈ ದಿನದಲ್ಲಿ ನಡೆಯೋಣ. ಕರ್ತನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಮಾರ್ಗ ನಡೆಸಲಿ, ಆಶೀರ್ವದಿಸಲಿ. ಆಮೇನ್.